3ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 18ನೇ ಆವೃತ್ತಿಯ ಐಪಿಎಲ್ ಸೀಸನ್ ಗೆದ್ದಿತ್ತು. ಆದರೆ ಕಪ್ ಗೆಲ್ತಿದ್ದಂತೆ ಅದನ್ನ ಸಂಭ್ರಮಿಸೋಕೂ ಆಗದ ಪರಿಸ್ಥಿತಿಯಲ್ಲಿ ಆರ್ಸಿಬಿ ಹಾಗೂ ಅಭಿಮಾನಿಗಳು ಮುಳುಗಿದ್ರು. ಯಾಕಂದ್ರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೆಲೆಬ್ರೇಟ್ ಮಾಡುವಾಗ ಕಾಲ್ತುಳಿತ ಉಂಟಾಗಿ 11 ಜನರು ದಾರುಣ ಅಂತ್ಯ ಕಂಡಿದ್ರು. ಅವರ ತಪ್ಪು ಅಂತ ಆರೋಪ ಹೊರಿಸುವ ಹುನ್ನಾರವು ಶುರುವಾಗಿತ್ತು. ಅದರಂತೆ ಈಗ ರಾಜ್ಯ ಸರ್ಕಾರ ದುರಂತಕ್ಕೆ ಆರ್ಸಿಬಿಯನ್ನ ಹೊಣೆಯಾಗಿಸಿ ಜಾರಿಕೊಂಡಿದೆ. ಸರ್ಕಾರ ಹೈಕೋರ್ಟ್ಗೆ ಸಲ್ಲಿಸಿರುವ ತನಿಖಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಆರ್ಸಿಬಿ ಪೊಲೀಸರಿಂದ ಸಮಾಲೋಚನೆ, ಅನುಮತಿ ಇಲ್ಲದೆ ಏಕಪಕ್ಷೀಯವಾಗಿ ಸಂಭ್ರಮಾಚರಣೆಗೆ ನಿರ್ಧಾರ ತೆಗೆದುಕೊಂಡಿದ್ದೆ ಘಟನೆಗೆ ಕಾರಣ ಅಂತ ರಾಜ್ಯ ಸರ್ಕಾರ ವರದಿಯಲ್ಲಿ ಉಲ್ಲೇಖಿಸಿದೆ. ಅವರು ಮುಂಚೆಯೇ ಸರ್ಕಾರದಿಂದ ಅನುಮತಿ ಪಡೆದಿರಲಿಲ್ಲ. ಹೀಗಾಗಿ ಇಲಾಖೆಗಳಿಂದ ಪ್ಲಾನ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅರ್ಜೆಂಟ್ ಆಗಿ ಅನುಮತಿ ಕೇಳಿದ್ರಿಂದ ಬಂದೋಬಸ್ತ್, ಪ್ರಥಮ ಚಿಕಿತ್ಸೆ ವ್ಯವಸ್ಥೆ, ಎಸ್ಒಪಿ ವ್ಯವಸ್ಥೆ ಪ್ಲಾನ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಉಲ್ಲೇಖಿಸಿ ಆರ್ಸಿಬಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಹಾಗೂ ಡಿಎನ್ಎ ಲೋಪಗಳನ್ನು ಎತ್ತಿ ತೋರಿಸಿದೆ. ವಿಕ್ಟರಿ ಪರೇಡ್ನಲ್ಲಿ ಭಾಗವಹಿಸಲು ಎಲ್ಲರಿಗೂ ಫ್ರೀ ಎಂಟ್ರಿ ಅಂತ ಆರ್ಸಿಬಿ ಜೂನ್ 4ರಂದು ಬೆಳಗ್ಗೆ 7:01 ಗಂಟೆಗೆ ಪೋಸ್ಟ್ ಮಾಡಿತ್ತು. ಆದರೆ ಪೊಲೀಸರಿಗೆ ಮಾಹಿತಿ ನೀಡಿರಲಿಲ್ಲ. ಬಳಿಕ 8 ಗಂಟೆಗೆ ಪೋಸ್ಟ್ ಮಾಡಿದ್ದ ಆರ್ಸಿಬಿ ಆಟಗಾರನ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇದರಿಂದ ತುಂಬಾ ಜನ ಸೇರಿದ್ರು. ಬಳಿಕ ಮಧ್ಯಾಹ್ನ 3:14ಕ್ಕೆ ಆರ್ಸಿಬಿಯ ವಿಕ್ಟರಿ ಪರೇಡ್ ಹಾಗೂ ಪಾಸ್ಗಳ ಬಗ್ಗೆ ಪೋಸ್ಟ್ ಮಾಡಿತ್ತು. ಹೀಗೆ ಆರ್ಸಿಬಿ ಮಾಡಿದ ಪೋಸ್ಟ್ಗಳನ್ನ 44 ಲಕ್ಷಕ್ಕೂ ಅಧಿಕ ಮಂದಿ ವೀಕ್ಷಿಸಿದ್ರು. ಹೀಗಾಗಿ ಸಂಭ್ರಮಾಚರಣೆಯಲ್ಲಿ 3 ಲಕ್ಷಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ರು ಅಂತ ಉಲ್ಲೇಖಿಸುವ ಮೂಲಕ ಆರ್ಸಿಬಿ ಮ್ಯಾನೇಜ್ಮೆಂಟ್ ದುರಂತಕ್ಕೆ ಕಾರಣ ಅಂತ ಸರ್ಕಾರ ಹೊಣೆ ಹೊರಿಸಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.